ಗಂಡಾಂತರಗಳು ಹಾಗೆ ಪ್ರಾಣಾಪಾಯಗಳನ್ನು ತಡೆಯೋದು ಹೇಗೆ, ಹಾಗೆ ಅದನ್ನು ಕಂಡು ಹಿಡಿಯೋದು ಹೇಗೆ? ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ನೋಡಿ ವಿಮಾನ ದುರಂತ ಸಂಭವಿಸಿತು. ಅಷ್ಟೂ ಮಂದಿ ಸಾವನ್ನಪ್ಪಿದ್ರು, 200ಕ್ಕೂ ಹೆಚ್ಚು ಮಂದಿ. ಸೊ ಅಷ್ಟು ಮಂದಿ ಸಾವನ್ನಪ್ಪುವಂತಹ ದುರಂತದ ಸೂಚನೆ ಮೊದಲಿಗೇನೆ ನಮಗೆ ತಿಳಿಯೋದಿಲ್ವಾ, ಗೋಚರಿಸೋದಿಲ್ವಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ಕೂಡ ಹೇಳ್ತಾರೆ, ಇಂಥದ್ದು ಯಾಕೆ ಹೇಳಲ್ಲ ಅಂತ ಜನರು ಕೂಡ ಮಾತನಾಡ್ಕೊಂಡಿದ್ದುಂಟು ಸೋಷಿಯಲ್ ಮೀಡಿಯಾಗಳಲ್ಲಿ. ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಓಂ ತ್ರ್ಯಂಬಕಯ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮ್ಯಪಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಮೃತಮೃತ್ಯುಂಜಯಾಯ ನಮಃ ನಮಸ್ಕರೋಮಿ. ವಿಶೇಷವಾಗಿ ಗಂಡಾಂತರಗಳ ಬಗ್ಗೆ ನೀವು ಪ್ರಶ್ನೆ ಕೇಳಿರೋದ್ರಿಂದ, ಗಂಡಾಂತರಗಳಿಂದ ನಮ್ಮನ್ನು ಪಾರು ಮಾಡ್ತಕ್ಕಂಥವ್ನು ಯಾರು ಅಂದರೆ ಅಮೃತ ಮೃತ್ಯುಂಜಯ ಆಗಿರ್ತಾನೆ. ಹಾಗಾಗಿ ಅಮೃತ ಮೃತ್ಯುಂಜಯನ ಮಂತ್ರವನ್ನು ಹೇಳ್ತಾ ನಾವು ಅವನ ಸ್ಮರಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಾಳ ಸಾಂದರ್ಭಿಕವಾಗಿರುವಂಥ ಪ್ರಶ್ನೆಯನ್ನು ನೀವು ಕೇಳಿದ್ದೀರಾ. ನಿಜ, ಈ ವರ್ಷ ನಾವು ಅಂದ್ಕೊಂಡ ಹಾಗೆ ನಡೀತಾ ಇಲ್ಲ. ವಿಶ್ವಾವಸುನಾಮ ಸಂವತ್ಸರ ತುಂಬ ಒಳ್ಳೆಯದು, ಹೆಸರು ತುಂಬ ಪಾಸಿಟಿವ್ ಆಗಿದೆ ಅಂತ ಯುಗಾದಿ ಪಂಚಾಂಗ ಶ್ರವಣದಲ್ಲಿ ಎಲ್ಲರೂ ಸಹ ಹೇಳಿದ್ರು. ಆದರೆ ಒಂದು ಎಚ್ಚರಿಕೆಯನ್ನು ಅಲ್ಲೇ ಕೊಟ್ಟಿದ್ವಿ ನಾವು. ಈ ಇಡೀ ಸಂವತ್ಸರದಲ್ಲಿ ಏನಾಗುತ್ತೆ, ಪಂಚಾಂಗದ ಆಧಾರದಲ್ಲಿ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು ಇವೆಲ್ಲ ಹೇಳ್ತಾ ಹೋದಾಗ ಪಾಪಗ್ರಹಗಳು ರಾಜತ್ವವನ್ನು, ಮಂತ್ರಿತ್ವವನ್ನು, ಸೇನಾಧಿಪತ್ಯವನ್ನು ವಹಿಸಿಕೊಂಡಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ಹೇಳಿದ್ವಿ. ಈ ವರ್ಷ ಏನಾಗಿದೆ, ರವಿನೇ ಮಂತ್ರಿ ಆಗಿದ್ದಾನೆ, ರವಿನೇ ರಾಜನಾಗಿದ್ದಾನೆ, ರವಿನೇ ಸೇನಾಧಿಪತಿನೂ ಸಹ ಆಗಿದ್ದಾನೆ. ಹೇಗೆ ಅಂದರೆ ಒಂದು ಡಿಕ್ಟೇಟರ್ಶಿಪ್ ಮೆಂಟ್ಯಾಲಿಟಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಈಗ ಒಂದು ಸರ್ವಾಧಿಕಾರತ್ವ ಧೋರಣೆ ಅಂತಂದ್ಬಿಟ್ಟು, ಈಗ ಒಂದು ಕೆಲವು ಮಿಲಿಟರಿ ಕಂಟ್ರೋಲ್ಡ್ ಕಂಟ್ರೀಸ್ ಇರುತ್ತೆ, ಕೆಲವೆಲ್ಲ ಡೆಮಾಕ್ರಸಿ ಇರೋದಿಲ್ಲ ದೇಶದಲ್ಲಿ. ಮಿಲಿಟರಿ ರೂಲರೇ ಪ್ರೆಸಿಡೆಂಟ್ ಆಗೋಗ್ತಾನೆ. ನಾನು ನೋಡ್ತಾ ಇರ್ತೀವಿ, ಆವಾಗ ಗೌರ್ಮೆಂಟ್ನ ಟಾಪಲ್ ಮಾಡಿಬಿಟ್ಟು ಒಬ್ಬ ಜನರಲ್ಲೋ ಇನ್ನೊಬ್ಬನೋ ಅವನೇ ರಾಜ ಆಗೋಗ್ತಾನೆ. ಅವನೇನು ಯಾವ ಥರ ಮೆಂಟ್ಯಾಲಿಟಿ ಇರುತ್ತೆ, ಅವನಿಗೆ ಯುದ್ಧದ ಮೆಂಟ್ಯಾಲಿಟಿನೇ ಇರುತ್ತೆ, ಒಂದು ನಾಶ ಮಾಡೋ ಮೆಂಟ್ಯಾಲಿಟಿನೇ ಇರುತ್ತೆ ಸದಾಕಾಲ ಅವನಿಗೆ. ಸೊ ಈ ವರ್ಷ ಆಗಿರೋ ಮೊದಲನೇ ಸಮಸ್ಯೆ ಇದು. ಏನು, ರವಿ ರಾಜತ್ವ ಮತ್ತು ಸೇನಾಧಿಪತ್ವ ವಹಿಸಿರೋದ್ರಿಂದ ಕ್ರೂರವಾದ ಸಂಘಟನೆಗಳು, ಹಾನಿಕಾರಕವಾದ ಸಂಘಟನೆಗಳು ಹೆಚ್ಚಾಗಿ ನಡೀತಾನೆ ಹೋಗುತ್ತೆ ಅನ್ನೋದು. ಎರಡನೇ ಸಮಸ್ಯೆ ಏನಾಗಿದೆ ಅಂದರೆ, ನ್ಯೂಮರಾಲಜಿಕಲ್ ಆಗಿ ನಾವು ತೊಗೊಂಡಾಗ 2025 ಅಂತ ತೊಗೊಂಡಾಗ ಈ ಎಂಟೈರ್ ನಂಬರ್ ನಾವು ಆ್ಯಡ್ ಮಾಡಿಕೊಂಡಾಗ ಟೋಟಲ್ ನಂಬರ್ 9 ಬರುತ್ತೆ. ಸೊ 9 ಅಂದರೆ ಮಾರ್ಸ್ ನಂಬರ್ ಅಂತ ಹೇಳ್ತೀವಿ. ಮಾರ್ಸ್ ಅಂದರೆ ವಾರ್ ಪ್ಲ್ಯಾನೆಟ್ ಅಂತ ಹೇಳ್ತೀವಿ. ಅಂದರೆ ಯುದ್ಧವನ್ನು ಪ್ರಚೋದನೆ ಮಾಡ್ತಕ್ಕಂಥ ಮತ್ತು ಘರ್ಷಣೆಗಳನ್ನು, ಗಂಡಾಂತರಗಳನ್ನು, ಅಪಘಾತಗಳನ್ನು, ಮಾರಕವಾದಂಥ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥವು ಯಾರು ಅಂದರೆ ಈ ಕುಜಾನೇ ಆಗಿರ್ತಾನೆ. ಹಾಗಾಗಿ ಕುಜನ ಪ್ರಭಾವ ಇಡೀ ಸಂವತ್ಸರ ಇದ್ದೇ ಇರುತ್ತೆ, ಅದನ್ನು ತಪ್ಪಿಸೋದಕ್ಕಾಗೋದಿಲ್ಲ. ಬಟ್ ಇಲ್ಲಿ ಪ್ರಶ್ನೆ ಏನಂತಂದರೆ, ವೈಯಕ್ತಿಕವಾಗಿ ಎಲ್ರಿಗೂ ಅನ್ವಯ ಆಗುತ್ತಾ ಮತ್ತು ನಮಗೆ ಬಂದಾಗ ನಾವು ಹೇಗೆ ಅದನ್ನು ತಪ್ಪಿಸ್ಕೋಬೋದು ಅಂತ ಒಂದು ಒಳ್ಳೆ ಉದಾಹರಣೆ ಹೇಳಿದ್ರಿ ನೀವು. ಮೊನ್ನೆ ವಿಮಾನ ದುರಂತ ನಡೆದಿದ್ದು ನಿಜ. ಜನ ಬಹಳಷ್ಟು, ನಮ್ಮ ವೀಕ್ಷಕರು ಅಷ್ಟೇ, ನಮ್ಮ ಫಾಲೋವರ್ಸು ಅಷ್ಟೇ ಇದೇ ಪ್ರಶ್ನೆನೇ ಕೇಳ್ತಾ ಇರ್ತಾರೆ. ಏನು ಗುರುಗಳೇ, 240 ಜನಗಳಿಗೆ ಒಟ್ಟಿಗೆ ಗಂಡಾಂತರ, ಒಟ್ಟಿಗೆ ಸಾವು ಬಂದ್ಬಿಡ್ತಾ, ಆ ಸಾವು ಬಂದವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರ್ಕೊಂಡ್ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕೋಇನ್ಸಿಡೆನ್ಸ್ ಅನ್ನೋದು ಒಂದಿರುತ್ತೆ, ಕಾಕತಾಳೀಯ ಅನ್ನತಕ್ಕಂಥದ್ದು. ಒಂದೊಂದು ಬಾರಿ ಹಾಗಾಗತ್ತೆ. ಅಂದರೆ ಈ ಒಂದು ಕೆಲವು ಮರಣಯೋಗ ಅಂತ ಇರುತ್ತೆ ನಮಗೆ. ವಿಶೇಷವಾಗಿ ಈಗ ನಡೀತಾ ಇರುವಂಥ ಕೆಲವು ಯೋಗಗಳಲ್ಲಿ ಮಹಾ ಅಸುರ ಕಾಲ ಯೋಗ ಅಂತ ಒಂದು ಯೋಗ ವ್ಯಾಪಿಸ್ಕೊಂಡಿದೆ. ಇದು ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂತಂದರೆ, ನೂರಾರು ಜನಗಳು ಸೇರಿದಾಗ, ಒಂದು ಜನಜಂಗುಳಿ ಜಾಸ್ತಿ ಆದಾಗ ಈ ಯೋಗ ಆ್ಯಕ್ಟಿವೇಟ್ ಆಗುತ್ತಂತೆ. ಅಸುರ ಶಕ್ತಿ ಅಂತ ನಾವು ಹೇಳ್ತೀವಿ ನಾವು. ಸೊ ಅಸುರ ಶಕ್ತಿ ಯಾವಾಗ ಪ್ರಜ್ವಲನೆ ಆಗುತ್ತೆ, ಯಾವಾಗ ಜಾಸ್ತಿ ಪ್ರಚೋದನೆ ಆಗುತ್ತೆ ಅಂತಂದರೆ, ಜನಗಳು ಜಾಸ್ತಿ ಆದಾಗ, ಜನಗಳಲ್ಲಿ ತಮೋಗುಣ ಜಾಸ್ತಿ ಆದಾಗ ಇದು ಒಂದು ಆ್ಯಕ್ಟಿವೇಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ವಿಷಯದಲ್ಲಿ ತುಂಬ ಎಚ್ಚರಿಕೆಯಾಗಿರಬೇಕು. ಜಾಸ್ತಿ ಜನಜಂಗುಳಿಗಳನ್ನ ಸೇರಬೇಡಿ. ನೂರಾರು ಜನ ಗುಂಪು ಕಟ್ಕೊಳ್ತಕ್ಕಂಥದ್ದನ್ನು ನಾವು ಮೇಲಿಂದ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದೀವಿ. RCB ಕಾಲು ತುಳಿತ ಆಯಿತು, ವಿಮಾನ ದುರಂತ ಆಯಿತು. ಅದಾದ ಮೇಲೆ ಮೊನ್ನೆ ಪುರಿ ಜಗನ್ನಾಥ್ನಲ್ಲಿ ರಥಯಾತ್ರೆ ಆಗಬೇಕಾದ್ರೆ 600 ಜನಕ್ಕೆ ಅವಘಡ ಸಂಭವಿಸಿದೆ. ಅಷ್ಟೂ ಜನಗಳಿಗೆ ಒಂದು ಮೈಕೈ ನೋವುಗಳಾಗಲಿ, ಗಾಯಗಳಾಗಲಿ ಪ್ರತಿಯೊಂದು ಆಗಿದೆ. ಸೊ ಇದು ನಡೀತಾನೆ ಇರುತ್ತೆ. ನಾವು ಹೇಳೋದೇನಂತಂದರೆ, ಈಗ ನಿಮಗೆ ಗಂಡಾಂತರಗಳನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು ಏನು ಅನ್ನೋದು ನೀವು ಪ್ರಶ್ನೆ ಕೇಳಿದ್ದೀರಾ. ಒಳ್ಳೆಯ ಪ್ರಶ್ನೆ. ನಮಗೆ ಗಂಡಾಂತರಗಳನ್ನು ಕಂಡುಹಿಡ್ಕೊಳ್ಳೋದಕ್ಕೆ 3 ದಾರಿಗಳಿರುತ್ತೆ. ಮೊದಲನೇದು ಜಾತಕ ಚಿಂತನೆ. ಆಗಿಂದಾಗ ನಾವು ಒಂದು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ ಹಾಗೆ ಫ್ಯಾಮಿಲಿ ಅಸ್ಟ್ರಾಲಜರ್ ಅಂತ ಇರಬೇಕು, ಕುಲ ಪುರೋಹಿತರು, ಕುಲ ಜ್ಯೋತಿಷಗಳು, ಅಥವಾ ನಮಗೆ ನಂಬಿಕೆ ಇರತಕ್ಕಂಥ ಕೆಲವು ಗುರುಗಳು, ಅವ್ರ ಹತ್ರ ಆಗಿಂದಾಗೆ ಒಂದು ಜಾತಕ ಚಿಂತನೆ ಮಾಡುವಂಥದ್ದು ತುಂಬ ಉತ್ತಮವಾದ ವಿಚಾರ. ಅದರಲ್ಲೂ ಏನಾದರೂ ಮುಖ್ಯವಾದಂಥ ಒಂದು ಡಿಸಿಷನ್ ತೊಗೊಳ್ತೀವಿ. ನಾನು ಫ್ಲೈಟ್ನಲ್ಲಿ ಈ ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀನಿ, ಮತ್ತೊಂದು ದೇಶಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ಒಂದು ಸಲ ಕಾಲ್ ಮಾಡಿಬಿಡಿ ನಿಮಗೆ ನಂಬಿಕೆ ಇರೋಂಥ ಗುರುಗಳೇ, ಇಂಥ ಕಡೆ ಹೋಗ್ತಾ ಇದ್ದೀನಿ, ಎಲ್ಲ ಒಳ್ಳೆಯದಾಗಿದೆಯಾ, ಒಂದು ಸಲ ನೋಡಿಬಿಡಿ, ನನ್ನ ಜಾತಕ ನೋಡಿ ಹೇಳಿ ಅಂತ. ಇಲ್ಲಿ ಜಾತಕ ಚಿಂತನೆ ಅಂದರೆ ಮೇಲ್ನೋಟಕ್ಕೆ ಜಾತಕ ನೋಡಿದ್ರೆ ಖಂಡಿತ ನಮಗೇನು ಅರ್ಥ ಆಗೋದಿಲ್ಲ. ಸುಮ್ಮನೆ ಲಗ್ನ ನೋಡಿ, ರಾಶಿಕುಂಡ್ಲಿ, ನವಾಂಶ ಕುಂಡ್ಲಿ ನೋಡಿಬಿಟ್ರೆ ಅದೇ ಗ್ರಹಗಳು, ಅದೇ ಉಪಸ್ಥಿತಿ, ಡಿಫರೆನ್ಸ್ ಏನೂ ಇರೋದಿಲ್ಲ. ದಶಾಭುಕ್ತಿಗಳಲ್ಲಿ ನೋಡಬೇಕಾಗತ್ತೆ ತುಂಬ ಇಂಪಾರ್ಟೆಂಟಾಗಿ. ಸೊ ದಶಾಭುಕ್ತಿಗಳನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ ದಶಾಭುಕ್ತಿ, ಅಂತರಭುಕ್ತಿ, ಪ್ರಾಣಭುಕ್ತಿ, ಸೂಕ್ಷ್ಮಭುಕ್ತಿ, ಈ ಪ್ರಕಾರವಾಗಿ ಅದು ಸಬ್ ಡಿವಿಷನ್ಸ್ ಎಲ್ಲ ಪ್ರತಿಯೊಂದು ಹೋಗ್ತಾ ಇರುತ್ತೆ. ಕೊನೆಯ ಹಂತದವರೆಗೂ ಹೋಗಿ ನೋಡಿದಾಗ ನಮಗೆ ನಾಳೆ ಏನಾಗುತ್ತೆ ಅನ್ನೋದನ್ನು ಹೇಳ್ಬೋದು, ಇನ್ನು 3 ದಿನದಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳ್ಬೋದು.
ಇನ್ನು 1 ವಾರದಲ್ಲಿ 15 ದಿವಸದಲ್ಲಿ ಏನಾಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಇದೆಲ್ಲ ತಿಳ್ಕೋಬೇಕು ಅಂದರೆ ಸೂಕ್ಷ್ಮ ಭುಕ್ತಿ, ಪ್ರಾಣಭುಕ್ತಿ, ಅಂತರಾಂತರ ಭುಕ್ತಿಯನ್ನು ನೋಡುವಂಥ ಜ್ಯೋತಿಷಿಗಳ ಹತ್ರ ಹೋಗಬೇಕಾಗತ್ತೆ ನೀವು. ಆಗ ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ, ನೋಡಪ್ಪ ಈ ಸಮಯದಲ್ಲಿ 3 ದಿವಸಕ್ಕೆ ಏನೋ ಒಂದು ಸಮಸ್ಯೆ ಕಾಣಿಸ್ತಾ ಇದೆ, ಆ ದಿವಸ ಈ ಪ್ರಿಕಾಷನನ್ನು ತಗೋ ಅಂತೇಳಿ ಮುನ್ನೆಚ್ಚರಿಕೆಯನ್ನು ಸಹ ಕೊಡ್ತಾರೆ. ಆ ಮುನ್ನೆಚ್ಚರಿಕೆ ತೊಗೊಂಡು ಹೋದರೆ ಅದೇ ಫ್ಲೈಟ್ನಲ್ಲಿ 11A ಸೀಟ್ನಲ್ಲಿ ಕೂತಿದ್ದವನೊಬ್ಬ ಒಂದು ವಿಸ್ಮಯ ಅನ್ನೋ ರೀತಿಯಲ್ಲಿ ಅವನು ತಪ್ಪಿಸ್ಕೊಂಡು ಬಂದ್ಬಿಟ್ಟ. ಅಷ್ಟು ಜನ ಸತ್ತಿದ್ದೇನೋ, ಇವನೊಬ್ಬ ತಪ್ಪಿಸ್ಕೊಂಡಿರ್ತಕ್ಕಂಥದ್ದೇನು, ಅವನು ಯಾವುದೋ ಒಂದು ರಕ್ಷಣೆ, ಒಂದು ಶಕ್ತಿಯನ್ನು ಕಾಪಾಡಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮೊದಲನೇದು ಗಂಡಾಂತರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂಥ ದಾರಿ ಅಂದರೆ ಜಾತಕ ಚಿಂತನೆ. ಎರಡನೇದೇನಂತಂದರೆ ನಮಗೆ ಒಂದೊಂದು ಸಲ ಯಾರಾದರೂ ಒಂದು ಪದಾರ್ಥ ಕೊಡ್ತಾರೆ, ಒಂದು ಗಿಫ್ಟ್ ಅಂತಾನೋ ಮತ್ತು ಇನ್ನೊಂದು ಕೊಡ್ತಾರೆ, ಒಲ್ಲದ ಮನಸ್ಸನ್ನು ತೊಗೊಂಡ್ಬಿಡ್ತೀವಿ ನಾವು ಅದನ್ನು. ಅದು ತೊಗೊಂಡ್ಮೇಲೆ ನಮಗೆ ಸಮಸ್ಯೆಗಳಾಗ್ತಾ ಹೋಗುತ್ತೆ ನಮಗೆ. ಇದನ್ನು ಗಮನಿಸ್ಕೋಬೇಕು. ಮೊನ್ನೆ ತಾನೇ ನನ್ನ 4 ದಿವಸದ ಕೆಳಗಡೆ ನಮ್ಮ ಆಫೀಸ್ಗೆ ಕನ್ಸಲ್ಟೇಷನ್ ಬಂದಿರೋ ಒಬ್ಬ ವ್ಯಕ್ತಿ ಕೊಟ್ಟಿರೋ ಉದಾಹರಣೆನೇ ನಾನು ಹೇಳ್ತಾ ಇದ್ದೀನಿ, ಒಂದು ಲೈವ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಅವ್ರ ಆಫೀಸ್ನಲ್ಲಿ ಹೀಗೆ ಒಬ್ಬ ಕೊಲೀಗ್ಗೆ ಎಲ್ಲರ ಬಗ್ಗೆ ಏನೋ ಒಂದು ರೀತಿ ಮತ್ಸರ ಇಟ್ಕೊಂಡಿದ್ದಂತೆ ಅವನು. ಪ್ರತಿಯೊಬ್ಬರಿಗೂ ಈ ಅತ್ತರ್ ಅಂತ ಒಂದು ಪರ್ಫ್ಯೂಮ್ ತೊಗೊಂಡ್ಬಂದು ಕೊಡ್ತಾ ಇದ್ದ. ಅದು ಮಾಮೂಲಿ ಪರ್ಫ್ಯೂಮ್, ಅದೊಂಥರ ಬೇರೆ ಸೆಂಟ್ ಬರುವಂಥದ್ದು ಅತ್ತರ್ ಅಂತ ಹೇಳ್ತಾರೆ. ಯಾರ್ಯಾರು ಅವನ ಹತ್ರ ತೊಗೊಂಡಿದ್ದಾರೋ ಆ ಪರ್ಫ್ಯೂಮ್ನ ಪ್ರತಿಯೊಬ್ಬರು ಹಾಸ್ಪಿಟಲೈಸ್ ಆಗಿದ್ದಾರೆ. ಇವರೊಬ್ರಿಗೆ ಮಾತ್ರ ಏನೋ ಒಂದು ಮನಸ್ಸಿನಲ್ಲಿ ಬಂತು ತೊಗೋಬಾರ್ದು ಅಂತ. ಇವರು ಅಮೆರಿಕಾಗೆ ಹೋಗಬೇಕಾಗಿತ್ತಂತೆ. ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅವರ ಪ್ರೈವಸಿಗೆ ನಾವು ಧಕ್ಕೆ ಮಾಡಬಾರ್ದು. ಇವರೇನು ಮಾಡಿದ್ದಾರೆ, ಅದನ್ನು ತೊಗೊಂಡು ಬಂದು ಮನೇಲಿ ತೋರಿಸಿದ್ದಾರೆ. ಅವ್ರ ತಾಯಿ ತೊಗೊಂಡೋಗಿ ಫಸ್ಟ್ ಬಿಸಾಕಿದ್ದನ್ನು ಮನೆ ಒಳಗಡೆ ತರಲೇ ಬೇಡ ಅಂತ ಹೇಳಿದ್ರು. ಅದನ್ನು ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿದ್ದಾರೆ. ಬಟ್ ಅದನ್ನು ಕ್ಯಾರಿ ಮಾಡಿರುವಂಥ ಎನರ್ಜಿ ಇದೆಯಲ್ಲ, ಆ ಪದಾರ್ಥದಲ್ಲಿರೋ ನೆಗೆಟಿವ್ ಎನರ್ಜಿ 1 ವಾರ ಈ ಮನುಷ್ಯನಿಗೆ ಮಂಕಾಗ್ಬಿಟ್ಟಿದೆ. ಮಂಕ ಕವಿದಿರೋದು ಅಂತ ಹೇಳ್ತೀವಿ. ಒಂದೊಂದ್ಸಲ ಇದ್ದಕ್ಕಿದ್ದಂಗೆ ಡಲ್ ಆಗಿ ಹೋಗ್ತಾರೆ ವ್ಯಕ್ತಿಗಳು. 1 ವಾರ ಮಂಕಾಗಿದೆ ನಿಮ್ಮ ಮನುಷ್ಯ, ಆಮೇಲೆ ನಿಧಾನಕ್ಕೆ ಚೇತರಿಸ್ಕೊಂಡಿದ್ದಾರೆ. ನೋಡಿ, ಇವು ತಾನು ತೊಗೊಂಡಿದ್ದಾರೆ, ಇವರು ಹಾಸ್ಪಿಟಲೈಸ್ ಆಗಬೇಕಾಗಿತ್ತು. ಇದು ಲೈವ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಯಾರಂದರೆ ಅವ್ರ ಹತ್ರ ಏನೇನೋ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಕೆಲವರು ಪ್ರಸಾದಗಳು ಅಂತ ತಂದು ಕೊಡ್ತಾರೆ ಕೆಲವು ದೇವಸ್ಥಾನಗಳಿಂದ. ಯಾವ ದೇವರು ಅಂತ ನೀವು ಕೇಳೋಕ್ಕೂ ಹೋಗೋದಿಲ್ಲ ನೀವು. ಅಯ್ಯೋ ಪ್ರಸಾದನ ತಕ್ಷಣ ಕಣ್ಗೆ ಹೊತ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ತೀರಾ ನೀವು ಅದನ್ನು. ಅದು ಸಿಹಿನೋ ಇದು ನೋಡೋದಿಲ್ಲ ನೀವು. ಅದು ಉಗ್ರ ದೇವತೆನಾ, ತಾಮಸಿಕವಾದ ದೇವತೆನಾ, ಸಾತ್ವಿಕವಾದ ದೇವತೆನಾ, ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಿರೋ ದೇವರು ಹೌದಾ ಅಲ್ವಾ ಏನು ಚೆಕ್ ಮಾಡೋದಿಲ್ಲ. ಪ್ರಸಾದ ಆದ ತಕ್ಷಣ ಕಣ್ಣು ಹೊತ್ಕೊಂಡು ಹಾಕ್ಕೊಂಡ್ಬಿಡ್ತೀರ ಬಾಯಿಗೆ. ಇದು ಸಮಸ್ಯೆ ಆಗುತ್ತೆ. ಇಂಥ ವಿಷಯಗಳು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸೊ ಏನಾದರೂ ಕೊಟ್ಟಾಗ, ಉಡುಗೊರೆಯಾಗಿ ಕೊಟ್ಟಾಗ ಅಥವಾ ಬೇರೆ ಪ್ರಸಾದ ಅಂತ ಕೊಟ್ಟಾಗ ಸ್ವೀಕಾರ ಮಾಡೋಕ್ಕೆ ಮುಂಚೆ 4 ಸಲ ಯೋಚನೆ ಮಾಡಿ. ಇದೊಂದು ನಾವು ಹೇಳ್ತಾ ಇಲ್ಲಿಂದ ಗಂಡಾಂತರಗಳಿಗೆ ದಾರಿ ಆಗ್ತಾ ಹೋಗುತ್ತೆ. ಮನುಷ್ಯನ ಜೀವನದಲ್ಲಿ 101 ಗಂಡಾಂತರಗಳಿದೆ ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ ನಮಗೆ. ಈ 101 ಗಂಡಾಂತರಗಳು ಬಂದಾಗಲೂ ಅಷ್ಟೇ ಸಣ್ಣ ಸಣ್ಣ ಸಮಸ್ಯೆಗಳಾಗ್ತಾ ಇರುತ್ತೆ ನಮಗೆ. ಕಾಲು ಇಡ್ಬೋದು, ಇಲ್ಲ ನಾವು ಏನೋ ಗಾಯ ಮಾಡ್ಕೊಳ್ಳೋದು, ಇಲ್ಲ ಒಂದು ಸಣ್ಣ ಒಂದು ಸ್ಕ್ರ್ಯಾಚ್ ಆಗುವಂಥದ್ದು, ಅಥವಾ ಒಂದು 4 ದಿವಸ ಹಾಸ್ಪಿಟಲೈಸ್ ಆಗೋದು, ಫ್ರ್ಯಾಕ್ಚರ್ ಆಗೋದು. ಗಂಡಾಂತರದ ತೀವ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮಗಾಗೋ ಸಮಸ್ಯೆಯೂ ಸಹ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ನೀವು ಮುನ್ನೆಚ್ಚರಿಕೆ ತೊಗೊಂಡಿದ್ದಾದಲ್ಲಿ ಅದರಿಂದ ತಪ್ಪಿಸ್ಕೊಳ್ಳೋ ಸಾಧ್ಯತೆಗಳು ಸಹ ಇರುತ್ತೆ. ಈ 101 ಗಂಡಾಂತರಗಳನ್ನು ದಾಟ್ಕೊಂಡು ಹೋದರೆ ಮನುಷ್ಯ ಪೂರ್ಣಾಯಸ್ಸು, ಪರಮಾಯಸ್ಸನ್ನು ಪಡ್ಕೊಂಡು ಒಂದು ಸುದೀರ್ಘವಾದ ಸಮರ್ಪಕವಾದ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ.